ಇವ ನಮ್ಮ ರತ್ನ ಖರೇನ ಸುಳ್ಳ ಅಲ್ವಾ? ಜಗ್ಗ ಕೆಲಸ ಮಾಡಕತ್ತೈತಿ, ಅದು ನೀನು ಇದ್ದಿದ್ದಿಲ್ಲಲ್ಲ. ಕೆಲಸ ಭಾಳ ಆಗ್ಬಿಟ್ಟೈತಿ ಒಬೇಕಿಗೆ. ಪಾಪ ನನಗೂ ಮೊದ್ಲು ನಂಗೆ ಈಗೆಲ್ಲ ಮಾಡಕ್ಕೆ ಆಗಂಗಿಲ್ಲ ಬಿಡ ಇವ. ನಿಂತು ಒಂದೇ ಸಲ ಅಡಿಗೆ ಮಾಡ್ಯಾನಂದ್ರೆ ಮೊಣಕಾಲು ಜಗ್ಗ ನೋವು ಅಕ್ಕಾವು. ಹಂಗಾಗಿ ಒಂದಿಟ್ಟು ಒಳಗೆ ಏನಾರ ಬಗ್ಗಿ ನೆಲ ಒರ್ಸಕ್ಕೆ ಬರಂಗಿಲ್ಲ, ಒಂದು ಕಸ ಹೊಡ್ಯಕ್ಕೆ ಆಗಂಗಿಲ್ಲ. ಏನು ಅಲ್ಲೇ ಕುಂತಲ್ಲೇ ಬೇಕಾದ್ರೆ ರೊಟ್ಟಿ ಬಡ್ಕೊಡ್ತೇನೆ ಅಂತಾನೆ. ಆದ್ರೆ ಅಕ್ಕಿ ಅದು ಬ್ಯಾಡ್ರಿ ಅತ್ತಿಯವ್ರು, ನಾ ಮಾಡ್ಕೊತೀನಿ ಅಂತೇಳಿ ಪಾಪ ಎಲ್ಲ ಥಾನ ಮಾಡ್ತೈತವ. ಅಲ್ರಿ ನೀವು ಯಾಕೆ ಅಲ್ಲಿ ಬರಕ್ಕೆ ಹೋದ್ರಿ? ಅಲ್ಲೇ ಆ ಪರ ಕರ್ಗಂಡ ಆ ಪರಿ ಕುಡ್ದು ಬಾಯ್ ಮಾಡಾತ ಎತ್ಬೇಕತ್ತ. ನೀ ಯಾಕೆ ಬರಕ್ ಹೋದಿನ್ ಹೇಳ್ತಿಯಲ್ಲ ನನಗೆ? ನೀ ಯಾಕೆ ಹೋದಿಲ್ಲಿಗೆ? ಆ ನಮ್ನಿ ಬೇರೆ ಗಂಡಸರು ಕೂಡ ನೀ ಬೇಸ್ಕೋಬೇಕನ? ನಾನು ನೋಡ್ಕೊಂಡು ಸುಮ್ಮನಿರ್ಲನ? ವಾಪಸ್ ಹೇಳಕ್ ಹೋದ್ರೆ ನನಗೆ ಕುಡಿದು ಸುಳ್ಯಾಗ ಹಂಗ ಹಿಂಗಂತ ಬಾಯಿಗೆ ನನಗೆ ಬೇಯಾಕತ್ತಾನವ. ಯೋ ಈ ಸಲ ಹಂಗೆ ಮಾಡ್ಯಾನ್ರಿ ಅವ. ಅವ್ರು ಭಾಡ್ಯಾನಂತವ ಎಂಥ ಜೋಡಾಗೈತನ ಪಾಪ. ಪಾರಕ್ಕೆ ಕುಡ್ದು ಬಂದು ಹೊಡಿದಲ್ದ ಮತ್ತೆ ಐದು ಬದ್ ಗೆಳತಿಯರಿಗೆಲ್ಲ ಬೇಯಾಕತ್ತಾನ. ಎಷ್ಟು ಸಲ ನಾನು ಶಾಂತಕ್ಕ ನಡಕ್ ಹೋಗೇವಿ, ಒಟ್ಟ ಏನು ಅಂದಿಲ್ಲ ಅವಾಗ, ಬಾಯಿ ಮುಚ್ಕೊಂಡು ಬಿದ್ದಿರ್ತಿದ್ನೆ. ಇವತ್ತು ಯಾಕೆ ಹಿಂಗೆ ನಮ್ಗೆ ಮುದ್ದ ಮನ್ನಾಕತ್ತಾನ, ನಮ್ಗೆ ಗೆಳತ್ಯಾನಕ್ಕೆ ಬೇಯಾಕತ್ತಾನವ. ಕುಡಿದು ಬೇಡ ನೀವು, ಮಾತಾಡೋದು ಬೇಡ ಅಂತೇಳಿ. ಅದು ಏನಾರ ಯಾಕಾಗೋಲ್ತಕ್ಕ, ನೀನು ಅಷ್ಟಕ್ಕೆ ನೀವು ಮನ್ಯಾಗ ಬಿದ್ದಿರು, ನಿನ್ನ ಕೆಲಸ ನೀನು ನೋಡ್ಕೊಂಡು. ಹ್ಞೂ ಆಯ್ತು ತಗೋರಿ, ನಾ ಏನು ಜಗಳಕೊಂಡೆ ಯಾರ್ದಾರ ಕೊಟ್ಟೆ? ಅಷ್ಟೇ ಅಲ್ಲ, ಈಗೇನು ಸದ್ಯಕ್ಕೆ ಶಾಂತಕರ ಮನೆ ಕಡೆನೂ ಹೋಗಕ್ಕೆ ಹೋಗಬೇಡ. ಈಗ ಏನು ನಿನ್ನ ಪಾಡಿಗೆ ನೀ ಇರು, ಒಂದಿಷ್ಟು ದಿನ ಮನ್ಯಾಗಿರು. ಅದನ್ನ ಬಿಟ್ಟು ಬರೀ ಅವ್ರ ಇವ್ರ ಮನೆ ಹೋಗೋದು ಬಿಡು. ಏನು ಮನ್ಯಾಗ ಬೇಕಾದಷ್ಟು ಕೆಲಸ ಅದ, ಅದನ್ನ ಮಾಡ್ಕೊ. ಅಯ್ಯೋ ಇವತ್ತು ಅಲ್ಲಿಂದ ಇಲ್ಲಿ ಹೇಳೀನಿ, ಇಲ್ಲಿಂದ ಅಲ್ಲಿ ಹೇಳೀನಿ, ಆಮ್ಯಾಗ ಆ ಗಿರ್ಜಿ ಗಂಡನ್ನು ಕಳ್ಸೀನಿ. ಯವ್ವ ಇವತ್ತು ಕುಲಿಗೆಟ್ಟಿರ್ತತ್ ಹೋಗಲ್ಲಿ. ಅಯ್ಯೋ ಹೌದಾ, ಭಾರಿ ಧೈರ್ಯ ಬಿಡ ನಿನಗೆ. ಅಲ್ಲ ನೀನ ಮಾಡಿ ಅಂತ ಏನ್ರು ಗೊತ್ತಿತ್ತಾದಿತ್ತು. ಮತ್ತೆ ನಾಳೆ ಗಿರ್ಜಿ ಏನಿಲ್ಲಕ್ಕೆ ಮತ್ತೆ ಜಗಳಕ್ಕೆ ಬರ್ತಾಳ ಅನ್ಕುಟ. ಅದೇನು ಗೊತ್ತಾಕತ್ತೆ? ಅಲ್ಲಕ್ಕಿ ಗಂಡಗೇನು ನಾವೇನು ಮುದ್ದಾಮ ಭಾಳ ಏನು ಪ್ರೇರೇಪಿಸಿ ಏನು ಕಳಿಸಿಲ್ಲ. ಅವ ನಮ್ಮ ಹೆಸರು ಹೇಳಕ್ಕ ಹೌದಿಲ್ಲ? ಇನ್ನು ಪಾರಕ್ಕನ ಗಂಡ ಕುಡುಕ್ಬೇಡಿ, ಅದ್ರ ಮಾತು ಯಾರು ನಂಬ್ತಾರೆ ಇವ? ಅಷ್ಟಕ್ಕೆ ಅವಂಗೆ ಮಾತಾಡಿದ್ದೆಲ್ಲ ನೆನಪಿರ್ಬೇಕಲ್ಲ, ಇಂಥವ್ರ ಮಾತಾಡ್ಯಾರ ಅಂತೇಳಿ. ಹಂಗೊಂದು ವೇಳೆ ಏನಾರು ಅಂದಾನಂದ್ರು ಹೋಗ ಇವ ಹೋಗ, ಇವ ಯಾರು ಮಾತು ಕೇಳ್ಕೊಂಡು ಏನೋ ಅನ್ನಕತ್ತಾನ, ಏನೋ ಯಾರು ನೋಡ್ಯಾನ ಏನೋ, ಇವನ್ ಮಾತು ನಂಬ್ಕೊಂಡು ನಮ್ಮ ಕೂಡ ಜಗಳಕ್ಕೆ ಬಂದಿರಲ್ಲ ನೀವು ಅಂದು ಬಿಟ್ರ ಆತ. ಹ್ಞೂ ಮತ್ತೆ ಏನು ಮಾಡತ್ತಿರುವ? ಬಾ ಹಂಗೆ ಖುಷಿಯಾದ ವಿಚಾರ ಹಂಚ್ಕೊಳಕತ್ತಿದ್ದೀವಿ, ಬಾ ನಿನ್ಗೊಟ್ಟು ಹೇಳ್ತೆ. ಏನಾತ? ಅಯ್ಯೋ ಪಾರಕ್ಕನ ಗಂಡ ಪಾರಕ್ಕ ಇವತ್ತು ಕುಡ್ದು ಬಂದು ಎದಿಗೆ ಜಾಡ್ಸೋದಾನ. ಅದ ನೀನು ಹೇಳಿದ್ವಿಲ್ಲ ನಾವು ಹಿಂಗೆ ಮಾಡ್ಯಾರ ಹಿಂಗೆ ಅಂತ ಹೇಳತ್ಲೆ. ಹೋಗಿ ಹಂಗೆ ಹೊಡೆದಾನಂದಿ ಅಕ್ಕಿನ ಹೊಡೆದು ವಾಪಸ್ ಮತ್ತೆ ಹೊಳ್ಳಿ ಗಿರ್ಜಿ ಮನೆ ಕಡೆ ಹೋಗಿ ಹಂಗೆ ಹೋಗಿ ಹಿಂಗೆ ಆಗತ್ತೆ ನೋಡುವ ಅಂತ ಹೇಳಿದೆ. ಆಕೆ ಹೋಗಿ ಬಿಡ್ಸಕ್ಕೆ ಹೇಳ. ಅಲ್ಲಿ ಏನು ಜಗಳ ಆಗೈತೆ ಅದೊಂದು ಗೊತ್ತಿಲ್ಲ ನಂಗೆ. ಆದ್ರೆ ಆಕಿ ಗಂಡನ್ನು ಹಿಂದೆ ನಿಂತು ಕಳ್ಸೇನು ಮತ್ತೆ ನನಗೆ ಅನಿಸ್ತತಿ ಜಗಳನ ಆಗೈತಿ ಏನ. ಹಂಗಾರೆ ಪಾರಕ್ಕನ ಮನೆಗೆ ಗಿರ್ಜಿ ಹೋಗಂಗಿಲ್ಲ, ಯಾಕಂದ್ರೆ ಗಿರ್ಜಿ ಹೋದ್ರೆ ಗಿರ್ಜಿ ಗಂಡು ಬೈತಾನ, ಗಿರ್ಜಿ ಬಂದ್ಲ ಅಂದ್ರೆ ಪಾರಕ್ಕನ ಗಂಡು ಬೈತಾನ, ಹೌದಿಲ್ಲ? ಹಾಂ ಮತ್ತೆ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ಕಟ್ಟಾತಿಲ್ಲ. ಏನು ಹೊರಗೆ ಸಿಕ್ಕಾಗ ಅಷ್ಟ ಬಂದಿಟ್ಟು ಏನಾರು ಕುಚ್ಚು ಮಾತಾಡ್ಬೇಕಟ್ಟ. ಈಗ ಮೊದ್ಲಿನಂಗೆ ದುಂಡುಗಾಯಿ ಕುಂದ್ರಂಗಿಲ್ಲ. ಅದು ಹಿಂಗೆ ಮುಂದುವರಿತಂದ್ರೆ ಆಮೇಲೆ ತಮ್ಮ ಮನ್ಯಾಗ ತಾವು ಉಳ್ಕೊಂಡ್ರಂದ್ರೆ ಅದು ಕಟ್ಟಾಗಿ ಹೋಗತಿ. ಹೌದು ಅದು ಕರೆನ. ಇನ್ನು ಈಕಿ ಗಿರ್ಜಿ ಪರಕ್ಕ ಜೊತೆಯಾಗಿ ಶಾಂತಕ್ಕನ ಮನೆಗಂತೂ ಮೊದಲ ಹೋಗಂಗಿಲ್ಲ, ಹೌದಿಲ್ಲ? ಹಂಗಾರೆ ಇವತ್ತು ಹೋಗಿ ಶಾಂತಕ್ಕನ ಮನ್ಯಾಗ ಹಿಂಗೆ ಆಗೈತೆ ಗಲಾಟೆ ಅಂತ ಹೇಳನ. ಬ್ಯಾಡ ಸುಮ್ಮನಿರ, ಹೇಳಕ್ಕೋಬೇಡ. ಆಮೇಲೆ ಮತ್ತೆ 3 ಮಂದಿ ಅದಕ್ಕೆ ನಿಂತೇವೆ ಅನ್ನಂಗೆ ಆಗಲ್ಲನ. ಅಲ್ಲ ಜಗಿ, ನೀ ಹೋಗಿ ಹೇಳಿ ಅಂತ ಆ ಶಾಂತಕ್ಕೆ ಏನು ಕನಸು ಬಿದ್ದಿರ್ತತನ ಏನು? ಈಗ ನಾ ಹೋದ್ರು ಏನು ಹೇಳ್ತೀನಿ ಭಾಳ ಅಂದ್ರೆ ಗಿರ್ಜಿ ಮನೆ ಹಿಂಗೆ ಜಗಳ ಅಥವಾ ಗಿರ್ಜಕ್ಕಗ ಆಕಿ ಗಂಡಗ ಪಾರಕ್ಕಗ ಆಕಿ ಗಂಡಗ ಹಿಂಗೆ ಆತ ಹಿಂಗೆ ಆತ ಅಂತ ಹೇಳ್ತೇನೆ ಅಷ್ಟೇ ನಾನು. ಹ್ಞೂ ಹೌದು ಜಯಕ ಕರೆಕ್ಟ್ ಐತದ. ಹೋಗಿ ಹೇಳಿ ಏನು ಮಾತಾಡ್ಕೊಂಡು ಕುಂದ್ರಬೇಕು. ವಾಪಸ್ ಏನನ್ಬೇಕು ಶಾಂತಕ್ಕಗ, ಯವ್ವ ನೋಡಿ ನೀವೇ ಅಷ್ಟು ಜೀವ ಮಾಡಿದ್ರು ಅಷ್ಟ ಅವ್ರು ಅಷ್ಟು ಕಷ್ಟ ನೀ ತಲೆ ಕೆಡಿಸ್ಕೊಬೇಡ ಸುಮ್ಕಿರಿ ಶಾಂತಕ್ಕ ಅಂತ ಹೇಳ್ಬೇಕು. ಅಲ್ಲ ಅದು ಹೋಗ್ಲಿ ಬಿಡು, ನಿನ್ನ ಗಂಡ ಮಿಟಕ್ಲಾಡಿ ಮಲ್ಲಿ ಇಬ್ರು ಬಸ್ನಾಗ ಹೋದ್ರಲ್ಲ, ಎದಕ್ಕೆ ಹೋದ್ರು? ಏನ ಆ ಮಿಟಕ್ಲಾಡಿ ಮಲ್ಲಿ ನನ್ನ ಗಂಡ ಬಸ್ನಾಗ ಹೋದ್ರ? ಹೂನ ನಾನು ಇಮಾನ್ದಾಗ ಹೋದ್ರ ಅಂತ ಹೇಳಕತ್ತೇನ, ಬಸ್ನಾಗ ಹೋದ್ರ ಅಂತೇಳಿ ಹೇಳಕತ್ತಿರೋದು. ಅದೇನಾತ್ ಗೊತ್ತೇನ, ಫಸ್ಟ್ನೇಕ ನಿನ್ನ ಗಂಡ ಮಲ್ಲಿ ಇಬ್ರು ಜೊತೆಗೆ ಬಸ್ ಹತ್ತಿಲ್ಲ. ಆ ಕಡೆ ಬಗಲ್ದಾಗಿಂದ ಮಲ್ಲಿ ಹತ್ತಿ ಕುಂತಾಳ, ಈ ಕಡೆ ಬಗಲ್ದಾಗಿಂದ ನಿನ್ನ ಗಂಡ ಹತ್ತಿನ. ಅವಾಗ ನಾನು ನೋಡಿ ಹೊತ್ನ್ಯಾಗ ಏನಣ್ಣ ಈ ಕಡೆ ಜಯಕ ನೀನು ಹೊರಗೊಂಟಿರನ ಅಂತ ಹಂಗೆ ಮಾತಿಗೆ ಅಂದೆ. ಇಲ್ವಾ ಹೊರಗೊಂಟಿಲ್ಲ, ಇಲ್ಲ ಒಂದು ಪೇಟ ಕೆಲಸ ಇತ್ತಂತ ಅಂದೇಳಿ ಹತ್ತಿನ್ವ. ಆಮೇಲೆ ಹಂಗೆ ಹಿಂಗೆ ಹೊಳ್ಳಿ ನೋಡ್ತಾನೆ, ಕಿಡಿಕ್ಯಾಗ ಮಲ್ಲಿ ಕಂಡ್ಲ, ಮಲ್ಲಿ ಬಾಜುಕ್ ನಿನ್ನ ಗಂಡ ಕುಂತ. ಅವಾಗ ಗೊತ್ತಾತ ನನಗೆ, ಓ ಇಬ್ರು ಕೂಡ ಹೊಂಟಾರ ಇವರು ಅಂತೇಳಿ. ಅಯ್ಯಯ್ಯ ಅಲ್ಲ ಬಸ್ನ್ಯಾಗ ಜೊತೆಗೆ ಕುತ್ಕೊಂಡು ಹೋಗಾರಂತ ಹತ್ತು ಬೇಕಾರೆ ಏನು ಆ ಕಡೆ ಹೋಗ್ಬೇಕು ಈ ಕಡೆ ಹತ್ತೋದು, ಇಬ್ರು ಕೂಡ ಹತ್ಬೇಕಿಲ್ಲ ಅವ್ರು. ಅಲ್ಲ ಅವ್ರಿಬ್ರು ಜೊತೆಗೆ ಪ್ಯಾಟ್ಗೆ ಹೋಗ್ಯಾರಂತ ನಾ ಬಡ್ಕೊಳಕತ್ರ ಜೊತೆ ಕುಂದ್ರಬೇಕು ಬೇಡ, ಜೊತೆಗೆ ಹತ್ಬೇಕು ಬೇಡ ಅಂತ ನೀ ಮಾತಾಡಕತ್ತೀಯಲ್ಲ ಪುಷ್ಪಿ. ನೋಡ ಪ್ರೇಮಕ್ಕ, ನಾ ಏನು ಮಾಡಲೇ ಪ್ರೇಮಕ್ಕ, ನನಗಂತರೂ ಸಕಾಗಿ ಹೋಗ್ಬಿಟ್ಟತ್ವ ಯವ್ವ. ಎತ್ತಾಗಂತ ಬಡ್ದಾಡ್ಲೇ ಪ್ರೇಮಕ್ಕ ನಾನು. ಇಲ್ಲಿ ನೋಡಿದ್ರೆ ಇವ್ರ ಗೆಳತ್ಯಾನ ಹಾಳು ಮಾಡ್ಬೇಕಂತ ನಾ ಪ್ರಯತ್ನ ಪಡಾತೀನಿ, ಅಲ್ಲಿ ನೋಡಿದ್ರೆ ನನ್ನ ಜೀವನನ ಹಾಳಾಗಕತ್ತಲ್ಲ ಯವ್ವ. ಹೌದು ನೋಡ್ಲೆ ಖರೇನ, ಯಾಕೆ ನನಗೂ ಹಂಗೆ ಅನ್ಸಕತ್ತೈತಿವ. ಅಲ್ಲ ಇವ್ರದ್ದು ಬಿಡು ಹೋಗ್ಲಿ, ಈಗ ಹತ್ತೈತೆ ಬೆಂಕಿ ಹೆಂಗಾರ ಯಾಕೆ ಹತ್ಕೊಂಡು ಹೋಗ್ವಲ್ತಕ್ಕ, ಇವ್ರಿಗೆ ಅತ್ಯಾನಕರ ಮಣ್ಣರ ಬೀಳ್ವಲ್ತಕ್ಕ, ಇನ್ನೊಂದರ ಆಗ್ವಲ್ತಕ್ಕ. ಮೊದಲು ನೀನು ಸಂಸಾರ ಸರಿ ಮಾಡ್ಕೊಳ್ಳೋದು ನೋಡ್ಕೊಲಿ. ಅಲ್ಲಿ ನಿನ್ನ ಗಂಡ ಆಕಿನ ಕರ್ಕೊಂಡು ಹಿಂಗೆ ಪೇಟಿ ಅಡ್ಡಾಡಕತ್ತಂದ್ರೆ ಬಗಾನ ಆಕಿನ ತೊಗೊಂಡು ಎತ್ತಾಗ ಓಡಿ ಹೋಗಿದ್ದಾನಲೆ. ಮತ್ತೆ ಇಲ್ಲ ಆಕಿನ ಮದುವೆ ಮಾಡ್ಕೊಂಬಂದು ಮನೆಗೆ ಹೋಗಿ ಶಿಕ್ಷೆ ನೋಡಿ ಮತ್ತೆ ವಿಚಾರ ಮಾಡು. ಮದ್ವೆ ಮಾಡ್ಕೊಂಬರ್ಲಿ ಏನಿಲ್ಲ, ಇಬ್ಬರನ್ನು ಕೊಂದು ಜೈಲಿಗೆ ಹೋಗ್ತಾನೆ ನಾನು. ಹಂಗೆ ಮಾಡ ಜಯಕ್ಕ, ನೀನು ಹಂಗೆ ಮಾಡು. ಅವ್ರೇನಾರ ಮದುವೆ ಆಗಿ ಬಂದ್ರೆ ಕಡ್ದ ಬಿಡು. ಇವ ಸುಮ್ಮನಿರ ಕಡ್ದ ಬಿಡಂತ. ಅಲ್ಲ ಈಕಿ ಆಕಿನ ಅವ್ನ ಗಂಡನ ಕೊಂದು ಈಕಿ ಜೈಲಿಗೆ ಹೋದ್ಲಂದ್ರೆ ಗಂಡ ಸತ್ ಮಶಾನಕ್ಕೆ ಹೋದಂದ್ರೆ ಆಮ್ಯಾಗ ಮಕ್ಕಳ ಗತಿ ಏನ? ಅದ ಒಂದ ಕಾರಣಕ್ಕೆ ಹಲ್ ಕಚ್ಕೊಂಡದೇನವ ಇವ. ನನಗಂತೂ ಸಕಾಗಿ ಹೋಗ್ಬಿಟ್ಟೈತಿ, ಈ ಕೆಲ್ಲಿಂದ ಬಂದು ಓಡೋದ್ಲ ಇವ. ನನಗಂತೂ ಸಕಾಗಿ ಹೋಗ್ಬಿಟ್ಟತೆ ಪ್ರೇಮಕ್ಕ. ಅಲ್ಲ ಅದೇಂತ ಅದಿದ್ದಿತ್ತ ಆಕಿ ಗಂಡಗೆ ಹೋಗಿ ಮಾತಾಡ್ತಂತಡಿ, ಇವತ್ತು ಮಾತಾಡ್ತಂತಡಿ ಈಕಿ ಗಂಡಗೆ. ಬಾ ಹೋಗಿ ಹೇಳಿ ಬರಂಬ ಆಕಿ ಗಂಡಗೆ. ಅಲ್ಲ ನೀನು ಹಿಂತಿ ಹಿಂಗೆ ಅಡ್ಡಾಡಕ ಬಿಡ್ತೀಯ ನೀನು ಅಂತ ಕೇಳಿ ಬರಂಬ ಅವನು. ಅಲ್ರಿ ಇಷ್ಟೊತ್ತ ಯಾಕೋ
ಪರಕ್ಕ ಗಿರ್ಜಕ್ಕರ್ ಯಾರು ಬಂದಿಲ್ಲ. ನಾವು ಬರ್ತೇವೆ ಅಂತ ಹೇಳಿದ್ರಿ ಇಲ್ರಿ? ಇಲ್ಲ ಹೇಳಿದ್ ನೀವ ಏನಾರ ಕೆಲಸ ಇರ್ಬೇಕು ಅದಕ್ಕೆ ಬಂದಿರಕ್ಕಿಲ್ಲ. ಯಾಕೆ ನಮ್ಮ ಗಿರ್ಜಿ ಬಿಡುದಿಲ್ಲ ಹಂಗೆಲ್ಲ ಬರ್ತಾಳಕ್ಕಿ. ಯಾಕೆ ಬಂದಿಲ್ಲ ಅತ್ತಿಯರ? ಮಧ್ಯಾಹ್ನ ಹಿಂಗಿದ್ರು ಮಸ್ತ್ ಅಡಿಗೆ ಮಾಡೈತಿ. ಹೋಳಿಗೆ ಮಾಡೇನ್ರಿ ಅತ್ತಿಯವ್ರ. ಆಮೇಲೆ ಕಾಯಿ ಹಾಲು ಮಾಡಿಟ್ಟೇನಿ. ಆಮೇಲೆ ಇದು ಏನದ ಕಟ್ಟಿನ ಸಾರು, ಅನ್ನ, ಶಾಂಡ್ಗಿ, ಬದ್ನಿಕಾಯಿ ಎಲ್ಲ ಕರೆದಿಟ್ಟೇನ್ರಿ. ಇವತ್ತು ಬರ್ತಾರಂತೇಳಿ ಎಲ್ಲ ಅಡಿಗೆ ಮಾಡಿದ್ವಿ. ಇವ್ರು ಪಾರಕ ಗಿರ್ಜಕ್ಕರ್ನ ಕರ್ಬಿಡ್ರಿ, ಊಟ ಮಾಡಿಬಿಟ್ರ ಅಷ್ಟು ಕೂಡ ಅವರು ಬರ್ಲಿ ಊಟಕ್ಕೆ. ನಾನು ಅದನ್ನ ಹೇಳ್ಬೇಕಂತ ನೋಡುವ, ನೀನ ನೆನಪು ಮಾಡಿದ್ದೆ. ತಲೆ ಹಸ್ತೇನೆ. ರಿಂಗ್ ಆಗಕತ್ತೈತಿ, ಫೋನ್ ಎಬ್ಸವಲ್ರಲ್ಲ. ಯಾರು ಹಚ್ಚಿರ್ರಿ ಅತ್ತಿಯವ್ರ? ಪಾರಕ ಹಚ್ಚಿನ ಫೋನ್ ಎಬ್ಸವಳ್ಳ. ಶಾಂತಕ್ ಫೋನ್ ಮಾಡತ್ತಾಳ ತಡಿ. ಯಾರದೆ? ಯಾರಿಲ್ಲ. ಯಾರು ಫೋನ್ ಹಚ್ಚಾರ? ಯಾವನ್ ಫೋನ್ ಹಚ್ಚಾನ ಹೇಳ ನಿನಗ? ಎದಕ್ರಿ ಹಂಗ್ಯಾಕ್ ಮಾತಾಡತ್ತೀರಿ? ಯಾರು ಹಚ್ತಾರ ನನ್ನ ಫೋನ್? ಮತ್ತೆ ಯಾಕೆ ಫೋನ್ ಬಂದ್ಬಿಟ್ಲೆ ಫೋನ್ ಮುಚ್ಚಿಟ್ಕೊಳಕತ್ತಿ? ಯಾವ ಫೋನ್ ಹಚ್ಚಾನ ನಿನಗ? ತೋರ್ಸು, ಫೋನ್ ತೋರ್ಸು. ಏನ್ ಕದ್ದು ಮುಚ್ಚಿ ಎಷ್ಟು ವ್ಯವಹಾರ ನಡೆಸಿ ನೀನು? ತೋರ್ಸು ಫೋನ್. ನಿಮ್ಗೆ ತೆಲಿಗಿರಿ ಬರಬರಿ ಐತಿಲ್ಲ. ಯಾಕೆ ಹಿಂಗ್ಯಾಕ್ ಮಾಡಕತ್ತೀರಿ ಇವತ್ತು? ಬರೀ ಕುಡಿದು ಬಂದು ಒಂದ್ ಬದಲ್ ಬಿದ್ದಿರ್ತಿದ್ರಿ. ಇವತ್ತು ನೋಡಿದ್ರೆ ಎತ್ತ ಬೇಕತ್ತ ಬೇದು ಹೊಡಿದು ಮಾಡಕತ್ತೀರಲ್ಲ. ನೀವು ಹಿಂಗ ಮಾಡ್ರಿ ನೋಡ್ರಿ ಮತ್ತೆ. ಏನ್ 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 ಕೊಂದ ಬಿಡ್ತೀಯ ನನ್ನ? ಏನ್ ಮಾಡ್ತೀನಿ ನೀನು? ಫೋನ್ ತೋರ್ಸು. ಯಾರು ಫೋನ್ ಮಾಡಿ ನಂಗೆ ಮೊದಲು ತೋರ್ಸು. ತಗೋ ನೋಡ್ಕೊ, ನಿನ್ ಹೆಣ ಚಂದ ಆಗ್ಲಿ ನೋಡ್ಕೊ. ಶಾಂತಕರ್ ಫೋನ್ ಹಚ್ಚಾರನ? ಯಾಕ ಎಬ್ಸವಲ್ರಿ ರತ್ನ? ಕಟ್ ಮಾಡಿ ಇನ್ನೇನು ಹೊಳಚ್ರಿ ಅತ್ತಿಯವ್ರ. ಕಟ್ ಆತ್ ನೋಡ್ರಿ ಫೋನ್. ಆದ್ರ ಕೊಲಿ ಫೋನ್ ಏನ್ ಎಬ್ಸಾಕ್ ಹೋಗ್ಬೇಡ ನೀನು. ಹೋಗಿ ಅವ್ರು ಕುಟ್ ನಿಂದ್ರು ಅವಶ್ಯಕತೆ ಇಲ್ಲ. ಅವಂತ್ರು ನಮ್ಮನಿ ಡಿಂಗ್ರಿ ಬಿಲ್ಲಿಯರ್ ಇದ್ದಂಗದಾರ. ಓಣಿ ತುಂಬ ಜಗಳ ತಕ್ಕೊಂತ ಆಕೆಂತ್ರು ಗಿರ್ಜಕ್ಕನ ಬಾಯಿಗೆ ಲಂಗಿಲ್ಲ ಲಗಾಮಿಲ್ಲ ಆಕಿಗೆ. ಅಂತವ್ರು ಕೂಟ್ ಸೇರಿ ಊರ್ ತುಂಬ ಹರ್ಲಿ ಆಗ್ಬೇಡ ಏನ. ಮತ್ತ ಮಗಳು ಕೊಟ್ಟು ಮದ್ವಿ ಮಾಡಿ. ಹೌದು, ನಿನ್ನ ಮಗಳನ್ನ ಆ ಲತಾರ್ ಮನಿಗೆ ಕೊಟ್ಟಿ ಹೋದಲ್ ನೀನು? ಆ ಶಾಂತಕನ ದೊಡ್ಡ ಸುಸಿ ಏನ್ ಸಣ್ಣ ಸುಸಿ ಅವ್ರ ಮನಿಗೆ ಏನೋ ಕೊಟ್ಟಿಲ್ಲ ಅವ್ರ ತಮಗ. ನೋಡು ಏನ ಅಲ್ಲಿಂದಲೇ ಇಪ್ಪಿ ಹಚ್ಚಿ ಜಗಳ ಹಚ್ಚಿಗಿಚ್ಚಾರ. ಅದು ಒಂದು ನನಗೆ ಹೊಟ್ಟು ಬ್ಯಾನಿ. ಅಲ್ಲಿ ಅದಕ್ಕೆ ಕೊಟ್ಟ ಮದ್ವಿ ಮಾಡಿ ಏನ ನೀನು? ಅಂತದ್ ಏನ್ ಆಗಂಗಿಲ್ಲ ಬಿಡ್ರಿ. ಎದಕ್ಕೆ ಓದಾಡಕತ್ತೀರಿ? ನಿಮ್ಗ ಅಷ್ಟು ಮಗಳ ಬಗ್ಗೆ ಜವಾಬ್ದಾರಿ ಇದ್ದಿತ್ತಂದ್ರೆ ನೀವೇ ಮದ್ವಿ ಮಾಡ್ಬೇಕಿತ್ತು. ಕುಡ್ದು ಎತ್ತಗರ ಬೀಳಾಕತ್ತೀರಿ. ಮತ್ತೆ ನಾ ಮಾಡಿದೆ, ನನ್ನ ಮಗಳು ಲವ್ ಮಾಡಿದ್ಲ, ಅದಕ್ಕೆ ಮದ್ವಿ ಮಾಡಿದೆ. ಬಿಟ್ಟಿ ಮಗಳನ್ನ ಬೆಳೆಸು ಕಿಡ ನೋಡ್ಕೊಂಡಿಂದು ಅಂದಲ್ಲೇ ಮಗಳನ್ನಿಷ್ಟು ಲೂಜ್ ಬಿಟ್ಟಿ ನೀನು. ಚಂದಾಗಿ ಬೆಳೆಸಿದ್ದೆ ಅಂದ್ರೆ ನೀನು ಶಿಕ್ಷಣ ಕೊಟ್ಟ ಚಂದಾಗಿರ್ತಿದ್ಲಕ್ಕಿ. ಹೌದು, ಶಿಕ್ಷಣ ಕೊಟ್ಟಿಲ್ ಬಿಡು ನಾನು. ಮಾತಾಡ್ಬೇಡ. ನಿನ್ನೆ ಬರೀ ಒದ್ದನಿ ಇವತ್ತು ಮತ್ತೆ ಉಳ್ಳುಳ್ಳು ಅಷ್ಟು ಬಡ್ದು ಬಿಡ್ತಾನೆ. ಏನ ಫೋನ್ ಎಬ್ಸ್ಬೇಡ. ಇವ್ ಮತ್ತೆ ಫೋನ್ ಹಚ್ಚಾತ್ಲ ಶಾಂತಕ್ಕ. ರೀ ಸ್ವಲ್ಪ ತಡ್ರಿ, ಎದಕ್ಕೆ ಹಚ್ಚಾತಾಳ ಅಂತ ಕೇಳ್ತೀನಿ. ಎಬ್ಸ್ ನಿಂದು ಭಾಳ ಐತ್ ಸೊಕ್ಕು. ಎಬ್ಸ್. ಹಲೋ. ಹಲೋ ಪರಕ್ಕ. ಅದೇ ಯಾಕೆ ಫೋನ್ ಎಬ್ಸೋಳ ಪರಕ್ಕ ಅಂತೇಳಿ ಅದ ಅನ್ಕೊಳತಿದ್ನಿವ. ಎಷ್ಟೊತ್ತದ ನಾನು ಫೋನ್ ಹಚ್ಚಾತಿ. ಆರಾಮದಿಲ್ಲ ನೀನು? ಆರಾಮದೇನ ಶಾಂತಕ್ಕ, ಆರಾಮದೇನ, ಹಂಗೇನಿಲ್ಲ. ಸ್ವಲ್ಪ ಕೆಲಸ ಇದ್ವಾ ಕೈಯಾಗ, ಹಂಗಾಗಿ ಫೋನ್ ಎಬ್ಸಕ್ ಆಗಲಿಲ್ಲ. ಕೆಲಸಿದ್ವಂತ ಯಾಕೆ ಹೇಳ್ತಿ? ತಗೋ ಸುಮ್ನಿರಿ, ಬಾಯ್ ಮುಚ್ಕೊಂಡೋತು ಕೇಳ್ತತಿಲ್ಲ. ಹಲೋ. ಏನ ಅಂದಂಗಕತಿ? ಇತ್ತಾಗ ಟಿವಿ ಹಚ್ಚಾರ ಆದದ ಸೌಂಡ್. ಹೇಳ ಶಾಂತಕ್ಕ, ಏನೇ ಫೋನ್ ಹಚ್ಚಿದ್ದೆ? ಏನಿಲ್ವಾ, ಲತಾ ಬಂದ್ಲಲ್ಲ ಹುಡುಗಿ ಕರ್ಕೊಂಡೆ. ಅದಕ್ಕೆ ಮನ್ಯಾಗ ಹಬ್ಬದ ಅಡಿಗೆ ಮಾಡಿದ್ವಿ ಎಲ್ಲ. ಅದಕ್ಕೆ ಎಷ್ಟು ಕಾರ್ಯಕರ್ತನ ಏನೇ ಇರಲಿ ಒಂದು ಕಷ್ಟದಾಗಲಿ ಜೊತೆಗಿರ್ತೀರಿ. ಮತ್ತೆ ಇಷ್ಟು ಖುಷಿ ಸಮಾಚಾರದಾಗ ಜೊತೆಗಿಲ್ಲ ಅಂದ್ರೆ ಹೆಂಗೆ ಗೆಳತ್ಯಾರ? ಅದಕ್ಕೆ ನೀನು ಮತ್ತೆ ಗಿರ್ಜಿ ಇಬ್ರು ಊಟಕ್ಕೆ ಬರ್ರಿ ಮಧ್ಯಾಹ್ನಕ್ಕೆ. ಏನು ಅದನ್ನ ಕರ್ಯಾಕ ಹಚ್ಚಿದ್ನಿ. ಇದು ಗಿರ್ಜಿಗೂ ಫೋನ್ ಹಚ್ಚಿ ಹೇಳ್ತಂತ ನಾನು. ನೀ ಬರೋ ಮುಂದಾಗ ಅಕ್ಕಿನೂ ಕರ್ಕೊಂಡು ಬಂದ್ಬಿಡು ದಾರ್ಯಾಗ. ಹ್ಞೂ ಶಾಂತಕ್ಕ, ಬರ್ತೇನೆ ತಗೋ ಊಟಕ್ಕೆ. ಬರ್ತೇನೆ ಮಧ್ಯಾಹ್ನ. ಅಲ್ಲ ನೀನು ಹೋಗಬೇಡ ಅಂತ ಹೇಳಾಕತ್ತೀನಿ. ಮತ್ತೆ ಹೋಗ್ತೇನೆ ಅನ್ನಕತ್ತಿಯಲ್ಲಿ ನೀನು? ಫೋನ್ ತಬಾಯ್ ನೀನ್ ಇಲ್ಲಿ. ನೀ ಏನ್ ಮಾತಾಡಕತ್ತಿಲ್ಲ? ಫೋನ್ ತಬಾಯ್ಲಿ. ಇಲ್ಲಿ ನೋಡ್ರಿ ಶಾಂತಕಾರ, ನಾನು ಹೆಂಡತಿ ಊಟಕ್ಕೆ ಏನ್ ಬರುದಿಲ್ರಿ ನಿಮ್ ಮನಿಗೆ. ಏನ್ರಿ ಆಕಿಗೂ ಬೇಕಾದಷ್ಟು ಕೆಲಸದವು, ಮನಿ ಮಠ ಸಂಸಾರ ಅಂತ ಆಕಿಗೂ ಐತ್ರಿ. ಎಲ್ಲಾ ಹೊತ್ತು ಬರೇ ನಿಮ್ಮ ಮನ್ಯಾಗ ಬಂದ್ ಕುಂದ್ರಾಕ ಆಗಂಗಿಲ್ಲ. ಏನ್ ಅಡಿಗೆ ಕಾಣ್ಲಾರ್ದೇನಲ್ಲ, ಏನ್ ಅಡಿಗೆ ಮಾಡ್ಕೊಂಡಿರಿ ನೀವು ಊಟ ಮಾಡ್ರಿ. ಆಕೇನ್ ಬರುದಿಲ್ರಿ. ಯಾಕ್ರಿ ಅಣ್ಣಾರ ಹಂಗ್ಯಾಕ್ ಮಾತಾಡಕತ್ತೀರಿ? ಹಂಗೇನಿಲ್ರಿ ಅಕ್ಕಾರ. ಈಗ ಸುಮ್ಮನೆ ಜಗಳ ಮಾಡ್ಕೊಂಡು ಕುಂದ್ರಾಕರ ಏನೈತಿ? ಆಕಿ ಮನ್ಯಾನ್ ಕೆಲಸ ಬಿಟ್ಬಿಟ್ಟು ಬರೇ ನಿಮ್ಮ ಮನೆಗೆ ಬಂದ್ ಕುಂದ್ರದಕ್ಕ ಭಯ ಆತಿದ್ನಿರಿ ಅಷ್ಟ. ನಾನು ಮತ್ತೇನಿಲ್ಲ. ಏನ್ರಿ ಈಗ ಆಕೇನ್ ಬರುದಿಲ್ರಿ ಇವತ್ತು. ನೀವೇನು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವ್ ಇನ್ನಿಡ್ರಿ ಫೋನ್. ಬರುದಿಲ್ಲ ಅಂತ ಹೇಳೇನಿ ನಾನು. ನೀ ಮತ್ತೆ ಹೋಗ್ಬೇಡ. ನಾ ಹೋಗ್ಬೇಡ ಅನ್ನಕ್ಕಾಗ್ಲಿ ಬರ್ತಾನೆ ಅಂತ ಒಪ್ಕೊಳಕತ್ತಿಯಲ್ಲಿ. ನೀ ಫೋನ್ಯಾಗ ಎಟ್ ಇರ್ಬೇಕು ನಿನಗ? ಗಂಡಂದ್ರ ಕಿಮ್ಮತ್ತಿಲ್ಲಲ್ಲ ನಿನಗ ಸಂಜಿಕ್ ಬಂದ್ ಮಾಡ್ತಾನೆ ನಿನಗ ಬೇಷಿ. ಇದಕ್ಕೇನ್ ರೋಗ ಬಂದತೆ? ಇದಕ್ಕೆ ಇದು ಯಾಕೆ ಹಿಂಗೆ ಅಡ್ಡೂರಿ ಹಾಕತ್ತೈತೆ? ಏನ ಇದು ಅದೇನ ಅಂತಾರಲ್ಲ, ಇದಕ್ಕೇನ ರೋಗನ ಬಂದತ್ತಲ್ಲ, ಹೋಕಾಲನ ಬಂದತ್ತೆ. ಅದಕ್ಕೆ ಇಷ್ಟು ಅಡ್ಡಿಸೆಟ್ ಹಾಕತ್ತಾರೆ ಇವರು. ಒಂದಿನ ಒಂದು ಹೆಂಡತಿನೋ ಪ್ರೀತಿಯಿಂದ ಮಾತಾಡ್ಸಿದ್ದಿಲ್ಲ, ಒಂದು ಏನಿಲ್ಲ, ಮಕ್ಕಳು ಅನ್ನೋದಿಲ್ಲ, ಒಂದು ತಿನ್ನಾಕ ತಂದು ಕೊಟ್ಟಿಲ್ಲ ಮಕ್ಕಳಿಗೆ. ಏನಿಂದ ಎಂತಿಂದ ಇವತ್ತು ಅಧಿಕಾರ ಚಲಾಸಕ್ಕೆ ಬಂದ್ಬಿಟ್ಟಾರ ಇವರು. ಯಾಕ್ರಿ ಎತ್ತಿವ್ರಿ? ಏನಾತ್ರಿ? ಯಾಕನ ಪಾರಕ್ಕ ಒಂದು ನಮನಿ ಮಾತಾಡಿದ್ಲು. ಆಕಿ ಗಂಡ ಫೋನ್ ಕಸ್ಕೊಂಡು ಪಾರಕ್ಕೇನು ಬರ್ದಲ್ ತೋರಿ ಹಂಗೆ ಹಿಂಗಂತ ಒದರಾಡಿ ಇಟ್ಬಿಟ್ನವ. ಅತ್ತಿಯವ್ರ ಬೇಜಾರು ಮಾಡ್ಕೊಬೇಡ್ರಿ. ಅವ್ರವ್ರ ಗಂಡ ಹಿಂತಿ ಏನಾರ ಜಗಳ ಮಾಡ್ಕೊಂಡಿರ್ಬೇಕ್ರಿ. ಅದಕ್ಕೆ ಏನಾರ ಸಿಟ್ನ್ಯಾಗ ನಿಮ್ಮ ಮನೆಗೆ ಬರ್ದಲ್ ತೋರಿ ಅಂತ ಏನಾರ ಹೇಳಿರ್ಬೇಕ್ರಿ. ಅದಕ್ಕೆ ಯಾಕೆ ನೀವು ಹಂಗಿದು ಮಾಡ್ಕೊಂತೀರಿ ಅತ್ತಿಯವ್ರ? ಹೋಗ್ಲಿ ಬಿಡ್ರಿ. ಗಿರ್ಜಕ್ಕರಿಗೆ ಫೋನ್ ಮಾಡ್ರಿ ಹೋಲ್. ಆಮೇಲೆ ನೋಡು ನನ್ನ ಪಾರಕರಿಗೆ ಸಂಜಿಕ್ಕೆ ಬೇಕಾರೆ ಇನ್ನೇನು ಫೋನ್ ಹಚ್ಚಿರುವಂತ್ರಿ. ಹಲೋ ಗಿರ್ಜಿ, ನಾನ್ಲೇ. ಹೇಳಿ ಶಾಂತಕ್ಕ.
ಅದ ಮನ್ಯಾಗ ಹಬ್ಬದ ಅಡಿಗೆ ಮಾಡಿದ್ದೀವ ಇವತ್ತು ಲತಾ ಬಂದಾಳ ಅಂತೇಳಿ ಅದಕ್ಕೆ ಊಟಕ್ಕೆ ಬರ್ರಿ ಮಧ್ಯಾಹ್ನಕ್ಕೆ. ಹಾ ಬರ್ತೇನೆ ಶಾಂತಕ್ಕ, ಬರ್ತೇನೆ ತೋ ಮಧ್ಯಾಹ್ನಕ್ಕೆ. ಫೋನ್ ತೊಂಬೈಲ್ ತಡ್ರಿ ಮಾತಾಡತ್ತೀನಿ. ತೊಂಬೈಲ್ ಒಂದಿಟ. ಹಲೋ ಹಾ ಮಲೇಶಣ್ಣರನ್ರಿ? ಮಲೇಶಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ರಿ ಮಧ್ಯಾಹ್ನಕ್ಕೆ. ಇಲ್ರಿ ಶಾಂತಕರ, ಒಂದು ಸ್ವಲ್ಪ ಮನ್ಯಾಗ ಕೆಲಸ ಅದಾವ್ರಿ. ಆಕಿಗೂ ಏನು ಬರಕ್ಕೆ ಆಗಿಲ್ಲ ತಗೋರಿ ಈಗ ಸದ್ಯ. ನೀವು ಊಟ ಮಾಡ್ರಿ. ಮತ್ತೆ ಬರ್ತಾಳಂತ ತೋರಿ. ಇಡ್ಲೇ ರೀ? ಇಡ್ತೇನೆ ರೀ. ಹಲೋ, ಇವರು ಹಂಗ ಮಾತಾಡಿ ಫೋನ್ ಇಟ್ರಲ್ಲ, ಏನಾಗೈತಂತಿ ಹಂಗಾರ? ಅತ್ತಿಯವ್ರ ಹೋಲ್ ಬಿಡ್ರಿ, ಅವ್ರೇನಾರ ಹಂಗ ಬಿಜಿ ಒಳಗಿರ್ಬೇಕಾ, ಅದಕ್ಕೆ ಮಾತಾಡಿ ಫೋನ್ ಇಟ್ಟಾರ್ರಿ ಅತ್ತಿಯವ್ರ. ನೀವು ಇದನ್ನೇ ಮನ್ಸಿನಾಗೆಲ್ಲ ತೊಗೊಳಕ್ ಹೋಗ್ಬೇಡ್ರಿ. ಹೋಲ್ ಬಿಡ್ರಿ, ಮೊಮ್ಮಗಳು ಬಂದಾಳ, ನೀವು ಹಿಂಗೆ ಬೇಜಾರ್ನಾಗಿದ್ರಿ ಹಂಗೆ ಖುಷಿ ಆಗಿರ್ರಿ. ಹ್ಞೂ ಆದರೂ ಏನನ್ನ ನನಗೆ ಈ ಪಾರಕ ಗಿರ್ಜಕ್ಕ ನನ್ನ ಜೊತೆಗಿಲ್ಲ ಅಂದ್ರೆ ಮನಸ್ಸು ಸಮಾಧಾನ ಆಗಿಲ್ಲ ಬಿಡ ಇವ. ಒಂಥರ ಹೆಂಗಂದ್ರೆ ನಾನು ಮೊದ್ಲು ಗಿರ್ಜಿ ಚಾಡ ಹೇಳ್ಕೊಂತ ಹಂಗೆ ಹಿಂಗೆ ಮಾಡ್ಕೊಂತಿರ್ತಿದ್ಲಲ್ಲ, ಬೈತಿದ್ದೆ ಆಕಿಗೆ ನಾನು. ಆದರೂ ಚಲೋನೇ ಇದ್ಲಕ್ಕಿ, ಏನು ಮನ್ಯಾಗ ಬಡ್ತಾನ ಒಂಥರ ಕಷ್ಟಕ್ಕೆ ಹಂಗೆ ಮಾಡ್ತಿದ್ಲ. ಆದ್ರೆ ಈಗ ಹಂಗಿಲ್ಲಕ್ಕಿ ಚಲೋ ಅದಾಳ. ಒಂಥರ ಪಾಪ ಯಾಕೆ ಇವತ್ತು ಯಾಕೆ ಹಿಂಗೆ ಮಾತಾಡಿದ್ರೆ ಅನ್ನೋದು ಗೊತ್ತಾಗೋಲ್ಲ ನನಗೆ. ಹೋಗ್ಲಿ ಬಿಡ್ರಿ ಅತ್ತಿಯವ್ರ, ಈಗ ಮತ್ತೆ ಸಂಜೆಗೆ ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಬರುವಂತ್ರಿ. ಈಗ ಬಿಟ್ಬಿಡ್ರಿ ಹೋಗ್ಲಿ. ಅಂದಂಗ ಅತ್ತಿಯವ್ರ, ನಿನ್ನೆ ಏನೋ ನಿಮ್ಮ ಮನ್ಯಾಗ ಜಗಳ ಆತಂತ್ರಿ ಅತ್ತಿಯವ್ರ? ಹ್ಞೂ ಜಗಳ ಆತ. ಈಗ ಊಟ ಮಾಡೋನು, ಮಧ್ಯಾಹ್ನಕ್ಕೆ ಊಟ ಗಿಟ ಆದಮೇಲೆ ಮಾತಾಡ್ಕೊಂಡು ಕುಂತಾಗ ಹೇಳ್ತಾನಂತ ಏನಾತಿ ಅಂತೇಳಿ. ಯಾಕಂದ್ರೆ ನಾವು ನೀನು ಬರೋದ ಒಂದು ಕಾಯಕತ್ತಿದ್ವಿ, ಒಂದು ತೀರ್ಮಾನಕ್ಕೆ ಬರ್ಬೇಕು. ನಿಮ್ಮ ಅಪ್ಪ ನಿಮ್ಮವರಿಗೆ ಫೋನ್ ಹಚ್ಚಿ ಕರ್ಸಿದ್ರಾತ. ಏನು ಆಸ್ತಿ ಬ್ಯಾರೆ ಮಾಡಿಬಿಡೋಣಂತವ. ಈಗ ನಿಮಗೇನು ಕೊಡ್ಬೇಕು ಕೊಟ್ಟು ಅವ್ರಿಗೇನು ಕೊಡ್ಬೇಕು ಕೊಟ್ಟು ಬಾಗ್ ಮಾಡಿಬಿಟ್ವಿ ಅಂದ್ರೆ ನಮ್ಮ ತಲೆ ಮ್ಯಾಗಿರೋ ಜವಾಬ್ದಾರಿ ಕಳೆದು ಬಿಡ್ತೈತಿ. ಅದಕ್ಕೆ ಈಗೇನು ಅವಸರತಿ ಅತ್ತಿಯವ್ರ? ಯಾವಾಗಾದ್ರೂ ಮಾಡೋದಲ್ವಾ? ಈಗ ಕೇಳಿದಲ್ಲ ಏನು ಜಗಳ ಏನ ಆತಂತಲ್ರಿ ಅಂತೇಳಿ. ನಿನಗೆ ನನ್ನ ಮಗನ ಹೇಳಿರ್ಬೇಕಲ್ಲ ಪೂರ ಎಲ್ಲ ವಿಚಾರ. ಇದ ಆಸ್ತಿ ಸಲುವಾಗಿ ಎಲ್ಲ ಆಗಿದ್ದು, ಅದಕ್ಕೆ ದೌಡ ಬಗೆಹರಿಸ್ಬಿಟ್ರ ಆತಂತ. ಹೌದ್ರಿ, ಇವ್ರು ಹೇಳಿದ್ರು. ಆತ್ ತಗೋರಿ ಅತ್ತಿಯವ್ರ. ನಿಮ್ಮವ್ವ ನಿಮ್ಮಪ್ಪ ಫೋನ್ ಹಚ್ಚಿ ಬರಾಕಕ್ಕತೆ ಏನೋ ಕೇಳು. ಬರಾಕಕ್ಕೈತಿ ಅಂದ್ರೆ ನಾಳೆ ಬಂದುಬಿಡಂತ ಹೇಳು. ಇದೇನೈತಿ ಇದು ಆಸ್ತಿ ಇದು ಬಗೆಹರಿಸ್ಬಿಡೋಣಂತ. ಯಾಕಂದ್ರೆ ನಿಮ್ಮವ್ವ ನಿಮ್ಮಪ್ಪನೂ ಇರಬೇಕು, ಇವ್ರಿಗೆ ಅಪ್ಪ ಹೋಗು ಬಾ ಅಂತ ಹೇಳ್ತೀನಿ. ನಾವು ಇರ್ತೇವೆ, ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲ ವಿಚಾರ ಬಗೆಹರಿಸ್ಬಿಡೋಣಂತ. ಹಿರಿಯಾರನ್ನ ಕೂಡಿಸ್ಬೇಕಂತ ಮಾಡೇವಿ. ಆತ್ ತಗೋರಿ ಅತ್ತಿಯವ್ರ.